ಮೀಸಲಾತಿ ಹೆಚ್ಚಳ ಮಾಡೋದಕ್ಕೆ ಜಾತಿ ಜನಗಣತಿ ಬೆಂಗಳೂರಿನಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದರೆ ವೇದಿಕೆಯಲ್ಲಿ ಈ ಮಾತುಗಳನ್ನು ಹೇಳಿದರು. ಶೇಕಡ 60ರಿಂದ 65 ಮೀಸಲಾತಿ ತರುವಂತ ಉದ್ದೇಶ ಇದರ ಹಿಂದಿದೆ. ಲಿಂಗಾಯತ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ. ಏನು ಹೇಳಿದ್ರು ಹೊರಟ್ಟಿ ಬನ್ನಿ ನೋಡೋಣ. ರಿಸರ್ವೇಶನ್ ಮಾಡಿದ್ದು ನಮ್ಮ ಕೈಗಲ್ಲದು, ರಿಸರ್ವೇಶನ್ ಸರ್ಕಾರ ಮಾಡ್ತವ, ನಮ್ಮ ಸರ್ಕಾರದ ಅದನ್ನ ಮಾಡಬಹುದು. ಆದ್ರ ಜೊತೆ ಒಂದು ಮಾತು, ಯಾರ್ಯಾರ ಮಕ್ಕಳಿಗೆ ಹುಡುಗರಲ್ಲಿ ಹುಡುಗಿರ್ಲಿ ಅನ್ಯಾಯ ಆಗಿದ್ರೆ ಅದನ್ನ ಏನು ಬೇರೆ ಬೇರೆ ರೀತಿಯಿಂದ ನಾವು ಮಲ್ಲನ ಪಾಟೀಲ್ರು ರಾಜಕಾರಣಿ ಇರ್ತೀವಿ, ನಾವು ಅದನ್ನೆಲ್ಲ ಸರಿಪಡಿಸುವಂತ ಕೆಲಸ ಏನಾದ್ರೂ ಬೇರೆ ದಾರಿ ಮಾಡ್ತೀವಿ. ಈಗ ರಿಸರ್ವೇಶನ್ ಒಂದು 11 ನಂಬರ್ ಇರ್ತೈತಿ, 12 ನಂಬರ್ ಈಗ ಇರೋದು. ಅವಾಗ ಏನ್ ಮಾಡೋದು, ಆ ರಿಸರ್ವೇಶನ್ ದಲ್ಲಿ ಸೀಟ್ ಹೆಚ್ಚು ಮಾಡ್ಬಿಟ್ಟು ಹಾಕಿದ್ ಬರ್ತದೆ. ಅಂತ ಕೆಲಸ ನಾವು ಮಾಡಬಹುದು. ಅದನ್ನಂತದೆಲ್ಲ ಕೆಲಸವನ್ನು ಮಾಡ್ತೀವಿ ನಾವು. ಈಗ ಒಮ್ಮಿಂದೊಮ್ಮಿಗೆ ಇದಾದ್ರೂ ನಮ್ಮ ಮಾಡ್ತೀವಿ. ಏನ್ ಹೇಳ್ತೀರಿ ಹೇಳಿ, ಇವತ್ತೆಲ್ಲ ನಿಮ್ಗೆ ಏನ್ ಅನಿಸಿಕೆ ಅಂತ ಬರೆದು ಕಳಿಸ್ರಿ, ಅದು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಏನಿಲ್ಲ ಅನ್ಯಾಯ. ಈಗ ಕಾನೂನು ಐತಿ, ರಿಸರ್ವೇಶನ್ ಕಾನೂನು ಮಾಡ್ಯಾರ. ಆ ಕಾನೂನನ್ನ ಮತ್ತೆ ಮಾರ್ಪಾಡು ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನೀವು ಮೆಜಾರಿಟಿ ಬೇಕಲ್ಲ. ಈಗೆಲ್ಲ ಇದನ್ನ ಗಣತಿ ಮಾಡಕ್ ಹೊಂಟಾರ. ಗಣತಿ ಮಾಡೋ ಉದ್ದೇಶ ಗೊತ್ತೈತೆ ನಿಮಗೆ? ಗಣತಿ ಮಾಡಿದ್ರೆ ಬೇರೆ ಬೇರೆ 63ರಿಂದ 65% ರಿಸರ್ವೇಶನ್ ಮಾಡಕ್ ಹೊಂಟಾರ. ಲಿಂಗಾಯತರು ಒಗ್ಗಟ್ಟಾಗಬೇಕಾಗಿದೆ, ಒಗ್ಗಟ್ಟಾಗಿದ್ದೇವೆ. ಮಾತು ಮುಂದುವರಿಸ್ತಾ ಸಭಾಪತಿ ಬಸವರಾಜ ಹೊರಟ್ಟಿ ಈ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಮೊದಲು ಸಮುದಾಯದ 100ಕ್ಕೂ ಹೆಚ್ಚು ಶಾಸಕರು ಇರ್ತಾ ಇದ್ರು, ಅಷ್ಟು ಬಲ ಇತ್ತು ನಮ್ದು. ಒಳ ಪಂಗಡಗಳನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಂದಾಗಬೇಕು. ಕುರುಬರು ಮುಸ್ಲಿಮರು ಒಳ ಪಂಗಡದ ಬಗ್ಗೆ ಮಾತನಾಡಲ್ಲ, ನಾವು ಮಾತಾಡ್ತೀವಿ ಯಾಕೆ ಅಂತ ಕೇಳಿದ್ರು. 224ರಲ್ಲಿ ಹತ್ತತ್ರ 100 ಜನ ಲಿಂಗಾಯತ ಇರ್ತಿದ್ರಂತ. 100 ಜನ ಇರ್ತಿದ್ರು. ಕೊನೆಗೆ ಒಂದು ದಿವಸದಾಗ ಅದು 113 ಕೂತು ಅನ್ನುವಂತ ಮಾತನ್ನ ಅವ್ರು 8 ಗೊತ್ತಿಲ್ಲ, 8 ಇರ್ಬೋದು, ನನಗೇನ್ ಗೊತ್ತು, ಹಂಗ ಕೇಳಿ. ಅವಾಗ ಏನಿತ್ತಂದ್ರೆ ಈ ಒಳಪಂಗಡ ಇರ್ಲಿಲ್ಲ, ಎಲ್ಲರೂ ಒಂದೇ ವೇದಿಕೆ ಮೇಲೆ ಎಲ್ಲರೂ ಲಿಂಗಾಯತರು ಅಂತ ಇತ್ತಾವತ್ತ. ಹಾಗಾಗಿ ಏನಾಗಿತ್ತಂದ್ರೆ ಅಷ್ಟು ಜನಸಂಖ್ಯೆ ಇತ್ತು. ಇವತ್ತು ಬಹಳ ದುರ್ದೈವ ಸಂಗತಿ ಏನಂದ್ರೆ ಈ ಒಳಪಂಗಡ ಶುರುವಾಗ್ಯಾವಲ್ಲ, ದಯಮಾಡಿದ್ರೆ ಹತ್ತಿಕ್ಕಾಗಿ ನೀವು ಇವತ್ತಿನ ತರ ಮಾಡಬೇಕು. ಯಾರು ಒಳಪಂಗಡ ಬಗ್ಗೆ ಮಾತಾಡಬಾರ. ಒಳಪಂಗಡ ಮಾತಾಡಿ ಹಾಳಾಗಿ ಹೋಗ್ತಾರ, ಅವರು ಹಾಳಾಗಿ ಹೋಗ್ತಾರ, ನಮ್ಮ ಹಾಳು ಮಾಡ್ತಾರೆ, ಎಲ್ಲ ಹಾಳಾಗ್ತಾರ. ಒಳಪಂಗಡಗಳನ್ನ ಎಲ್ಲರೂ ಒಂದ್, ನಾವು ಲಿಂಗಾಯತರಿಂದ ಎಲ್ಲರೂ ಒಂದ. ಈಗ ನೀವು ಹೋಗ್ರಿ, ಕುರುಬರು ಬೇರೆ ಬೇರೆ ಅದಾರ, ಆ ಕುರುಬರಿಗೆ ಇಲ್ಲ, ಅವರೆಲ್ಲ ಒಂದೇ, ಎಲ್ಲರೂ ಒಂದೇ. ಮುಸಲ್ಮಾನರ ಕಡೆ ಹೋಗ್ರಿ, ಅವ್ರು ಏನಾರಂತಾರ ಅಲ್ಲೆಲ್ಲ ಒಳಪಂಗಡ, ಆದ್ರೆ ಅವರೆಲ್ಲ ಒಂದೇ. ದುರ್ದೈವ ಅಂದ್ರೆ ನಮ್ಮಲ್ಲಿ ಒಂದೇ ಅನ್ನೋದಂತ ಭಾವನೆ ಇವತ್ತು ಬರಲ್ಲ. ಯಾಕಂದ್ರೆ ನಾವು ಬಹಳ ಮೆಜಾರಿಟಿ ಇದ್ದವಲ್ಲ, ಮೈನಾರಿಟಿ ಇದ್ದವ್ರಿಗೆ ಬಹಳ ಒಕ್ಕಟ್ಟಿರ್ತಾರೆ. ಆದ್ರೆ ಮೆಜಾರಿಟಿ ಇದ್ದವ್ರು ಒಕ್ಕಟ್ಟಾಗೋದು ಬಹಳ ಕಡಿಮೆ. ಇವತ್ತು ನಮಗ್ ಬುದ್ಧಿ ಬಂದ ನಂತರ ನಾವೆಲ್ಲ ಒಕ್ಕಟ್ಟಾಗಿವಿ. ಇಡೀ ರಾಜ್ಯಕ್ಕೆ ಮಾದರಿಯಾದಂತ ಕೆಲಸವನ್ನು ಇವತ್ತು ನಾವು ಮಾಡಿದಾರಂತೆ ಬಹಳ ಹೇಳ್ತೀನಿ.